ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ತಲ್ಕಲ್ ಸಾಂಬಾರು. ನೋಡಿ, ತಲ್ಕಲ್ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟಾಗಿ ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಬನ್ನಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡ್ಕೊಬರೋಣ. ಒಂದೆರಡು ಬೆಳ್ಳುಳ್ಳಿ, ಒಂದು ಚೂರು ಶುಂಠಿ, ಮತ್ತು 2 ಆನಿಯನ್ನು, ಮತ್ತು ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಇದು ಹಾಕಿ ಇಷ್ಟನ್ನೂ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ರುಬ್ಕೊಬರೋಣ. ನೋಡಿ, ರುಬ್ಬಿ ಆಗಿದೆ. ಇನ್ನೊಂದಕ್ಕೆ ಮಸಾಲೆ ತಯಾರು ಮಾಡೋಣ. ಇದು ಈರುಳ್ಳಿ ಖಾರ ಮತ್ತು ಇನ್ನೊಂದು ಮಾಮೂಲಿ ಕಡಲೆ ಕಾಯೆಲ್ಲ ಹಾಕಿ ರುಬ್ಕೊಬರೋಣ. ನೋಡಿ, ಒಂದೋಳು ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಟೊಮೊಟೊ ತಗೊಂಡಿದ್ದೀನಿ, ಮತ್ತು ಚಕ್ಕೆ, ಲವಂಗ, ಒಂದು ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ, 1-2 ಮೆಣಸು ತೊಗೊಂಡಿಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕಡಲೆ, ಮತ್ತು ಸ್ವಲ್ಪ ಒಂದು 3-4 ಸ್ಪೂನು ಧನಿಯಾ ಪೌಡರು, ಮತ್ತು ಚಿಲ್ಲಿ ಪೌಡರು 2 ಮಿಕ್ಸು. ಮತ್ತು ಇವೆಲ್ಲ ರುಬ್ಕೆ ಬಂದು ನೋಡಿ, ರುಬ್ಬಿ ಹಿಂಗಾಗಿದೆ. ಮತ್ತು ಇವಾಗ ನೀಟಾಗಿ ತಲ್ಕಲ್ಲ ತೊಳ್ಕೊಳ್ಳೋಣ. ನೀಟಾಗಿ ಒಂದು 2-3 ಸಲ ವಾಶ್ ಮಾಡಬೇಕು. ಒಂದು 4-5 ಸಲ ವಾಶ್ ಮಾಡಿದ್ರೂ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಒಂದು 4-5 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ನಮ್ಮ ಮನೆಯವರು ಲಿವರ್ನು ತೊಗೊಬಂದಿದ್ರು, ಅದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಇಕ್ಕಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಲ್ ಹಾಕಿದ್ದೀನಿ. ಆಯಲೆಲ್ಲ ನೀಟಾಗಿ ಕಾದ್ಮೇಲೆ ಅದಕ್ಕೆ ನಾನು ಏನು ರುಬ್ಬಿದ್ದೆ ಈರುಳ್ಳಿ ಖಾರದ ಅದನ್ನು ಮಸಾಲೆ ಹಾಕ್ತಾಯಿದ್ದೀನಿ. ಮತ್ತು ನೀಟಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಖಾರ ನೀಟಾಗಿ ಬೇಯಬೇಕು. ನೋಡಿ, ಈ ಥರ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಬೇಯಿಸ್ಬೇಕು. ಈಗ ನಾನೇನು ತಲ್ಕಾಲ ತಳೆದಿಟ್ಟಿದ್ದೆ ಅದನ್ನು ಇದರೊಳಗೆ ಕುಕ್ಕರೊಳಗೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 3-4 ವಿಷಲ್ ತೆಗಿಸ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ವಿಷಲ್ ಹಾಕಿಡಬೇಕು. ಒಂದು 4-5 ವಿಷಲ್ ಆಗೋವರೆಗೂ ಇದನ್ನು ನೀಟಾಗಿ ಈರುಳ್ಳಿ ಖಾರದಲ್ಲಿ ಬೇಯಬೇಕು. ಇವಾಗ ಎಲ್ಲ ಬೆಂದಿದ್ದಾಗಿದೆ. ನೋಡಿ, ಈಗ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಮುಚ್ಚಳ ತೆಗೆದು ನೋಡಿದ್ಮೇಲೆ ಹಿಂಗೆ ಚೆನ್ನಾಗಾಗಿದೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ರೈಸಿಗೆ, ಮುದ್ದೆಗೆ ಎಲ್ಲ ತುಂಬ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಾಗಿ ಇರುತ್ತೆ ಫ್ರೆಂಡ್ಸ್. ಒಂದು ಸಲ ಹಿಂಗೆ ಟ್ರೈ ಮಾಡಿ ತಿಂದು ನೋಡಿ ಫ್ರೆಂಡ್ಸ್. ಇವತ್ತು ಸಂಡೇ, ನಾನು ಇವತ್ತು ಸಂಡೇ ಸ್ಪೆಷಲ್ ಮಾಡಿರೋದು. ಬಾಯ್ ಬಾಯ್ ಫ್ರೆಂಡ್ಸ್. ಎಲ್ರಿಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಬಾಯ್.